ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆಯಲ್ಲಿ ಬರುವ ಕಲಿಕಾ ಫಲ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಶೀರ್ಷಿಕೆ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಕಲಿಕಾ ಫಲ 5. ನೋಡಿ, ಕಲಿಕಾ ಫಲ 5 ಎ ಇದರಲ್ಲಿ ಏನಂದ್ರೆ ಪ್ರಾತ್ಯಕ್ಷಿಕೆಯಿಂದ ಕೋನಗಳನ್ನು ಅರ್ಥೈಸುವರು. ಇನ್ನು ಕಲಿಕಾ ಫಲ 5 ಬಿ ಬಾಹುಗಳು ಕೋನಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ವರ್ಗೀಕರಿಸುವರು. ಕಲಿಕಾ ಫಲ 5 ಸಿ ಬಾಹುಗಳು ಮತ್ತು ಕೋನಗಳ ಆಧಾರದ ಮೇಲೆ ಚತುರ್ಭುಜಗಳನ್ನು ವರ್ಗೀಕರಿಸುವರು. ಇನ್ನು ಕಲಿಕಾ ಫಲ 5 ಡಿ ಸುತ್ತಮುತ್ತಲಿನ ಪರಿಸರದಲ್ಲಿನ ಉದಾಹರಣೆಗಳ ಸಹಾಯದಿಂದ ವಿವಿಧ 3 ಆಯಾಮದ ಆಕೃತಿಗಳಾದ ಗೋಳ, ಘನ, ಸ್ತಂಭಾಕೃತಿ, ಶಂಕುಗಳನ್ನು ಗುರುತಿಸುವರು. ಇನ್ನು ಕಲಿಕಾ ಫಲ 5 ಇ 3 ಆಯಾಮದ ಆಕೃತಿಗಳ ಅಂಚು, ಶೃಂಗ ಮತ್ತು ಮುಖಗಳನ್ನು ಗುರುತಿಸುವರು. ನೋಡಿ, ಕಲಿಕಾ ಫಲದ ವಿವರಣೆ. ರೇಖಾಗಣಿತದ ಮೂಲ ಪರಿಕಲ್ಪನೆಗಳ ಆಧಾರದಲ್ಲಿ ಕೋನಗಳ ಅರ್ಥ ಮತ್ತು ವಿಧಗಳನ್ನು ತಿಳಿಯುವೆ. ಪರಿಸರದಲ್ಲಿ ಕಂಡುಬರುವ ಆಕೃತಿಗಳನ್ನು 2-3 ಆಯಾಮದ ಆಕೃತಿಗಳಾಗಿ ವರ್ಗೀಕರಿಸಿ ಅವು ಹೋಲುವ ಜ್ಯಾಮಿತೀಯ ಆಕೃತಿಗಳನ್ನು ಹೇಳುವರು. 3 ಆಯಾಮದ ಆಕೃತಿಗಳ ಮುಖಗಳು, ಶೃಂಗಗಳು ಹಾಗೂ ಅಂಚುಗಳನ್ನು ಗುರುತಿಸಬಲ್ಲರು. ನೋಡಿ, ಫಸ್ಟ್ ಚಟುವಟಿಕೆ 5.1 ಕೋನಗಳ ಪರಿಚಯ. ಎ ಆಕೃತಿಯನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಈ ಆಕೃತಿಯನ್ನು ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಫಸ್ಟ್ ಒನ್ ನೋಡಿ, ಆಕೃತಿಯಲ್ಲಿರುವ ಶೃಂಗಗಳನ್ನು ಹೆಸರಿಸಿ. ಓ ಇದು ಶೃಂಗ. ಇನ್ನು ಆಕೃತಿಯಲ್ಲಿರುವ ಕಿರಣಗಳನ್ನು ಹೆಸರಿಸಿ. ಓ ಎ ಇದೊಂದು ಕಿರಣ, ಓ ಬಿ ಇದೊಂದು ಕಿರಣ. 2 ರೇಖೆಗಳನ್ನು ಇವೆ, ಇದಕ್ಕಾಗಿ ಓ ಎ ಮತ್ತು ಓ ಬಿ. 3 ಕಿರಣಗಳ ಉಭಯ ಸಾಮಾನ್ಯ ಆದಿಬಿಂದು ಯಾವುದು? ಆದಿಬಿಂದು ಯಾವುದು? ಇಲ್ಲಿ ಓ. 4 ಕಿರಣಗಳ ಉಭಯ ಸಾಮಾನ್ಯ ಆದಿಬಿಂದುವಿನಲ್ಲಿ ಉಂಟಾಗಿರುವ ಭಾಗದ ಹೆಸರು. ಇಲ್ಲಿ ಆದಿಬಿಂದುವಿನಲ್ಲಿ ಉಂಟಾಗಿರುವುದು ಏನು? ಕೋನ. ಭಾಗದ ಹೆಸರು ಕೋನ. 5 ಒಂದೇ ಆರಂಭಿಕ ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಉಂಟಾಗಿರುವ ಭಾಗವೇ ಕೋನ. ಕೋನಕ್ಕೆ ನಾವೇನಂತ ಕರಿತೀವಿ? ಒಂದೇ ಆರಂಭಿಕ ಬಿಂದುವಿನಿಂದ ಹೊರಟ 2 ಕಿರಣಗಳ ಉಂಟಾಗಿರುವ ಭಾಗವೇ ನಾವು ಏನಂತ ಕರಿತೀವಿ? ಕೋನ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಬಿ ಆಂಗ್ಲ ಅಕ್ಷರಗಳಿರುವ ಒಳ ಕೋನಗಳ ಸಂಖ್ಯೆಗಳನ್ನು ನೀಡಿರುವ ಸ್ಥಳದಲ್ಲಿ ಬರೆ. ನೋಡಿ, ಎ ಅಕ್ಷರದಲ್ಲಿ 3 ಕೋನಗಳಿವೆ, ಇ ಅಕ್ಷರದಲ್ಲಿ 4 ಕೋನಗಳು, ಎಚ್ ಅಕ್ಷರದಲ್ಲಿ 3 ಕೋನಗಳು, ಕೆ ಅಕ್ಷರದಲ್ಲಿ 3 ಕೋನಗಳು, ಎಲ್ ಅಕ್ಷರದಲ್ಲಿ 1 ಕೋನಗಳು. ಇಲ್ಲಿ ನೋಡಿ, ಇದು ಎಲ್, ಇಲ್ಲಿ ಒಂದೇ ಕೋನ ಇದೆ. ನೋಡಿ, ಕೆ ಅಕ್ಷರದಲ್ಲಿ 3 ಹೇಗಪ್ಪ ಅಂದ್ರೆ 1, ಇಲ್ಲಿ 2, ಇದು 3. ಇನ್ನು ಎಚ್ ಅಕ್ಷರದಲ್ಲಿ 1, 2, 3, 4. ಇನ್ನು ಈ ಅಕ್ಷರದಲ್ಲಿ 1, 2, 3, 4. ಇನ್ನು ಎ ಅಕ್ಷರದಲ್ಲಿ 1 ಕೋನ, ಇದು 2 ಕೋನ, ಇಲ್ಲಿ 3 ಕೋನ. ನೋಡಿ, ಚಟುವಟಿಕೆ 5.2 ಕೋನಗಳ ವಿಧಗಳು. ಫಸ್ಟ್ ಒನ್ ಲಘು ಕೋನ. 1 ಚಿತ್ರದಲ್ಲಿ ನೀಡಿರುವ ಕೋನಗಳನ್ನು ಅಳೆದು ಬರೆಯಿರಿ. ನೋಡಿ, ಇಲ್ಲೊಂದು ಕೋನವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಷ್ಟು ಡಿಗ್ರಿ ಇದೆ ಅಂತ ನೋಡಿ ಅಳೆದಾಗ ಎಷ್ಟು ಡಿಗ್ರಿ ಇದೆ? 50 ಡಿಗ್ರಿ ಇದೆ. ಇದು ಇನ್ನು 45 ಡಿಗ್ರಿ ಇದೆ. ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವೇ ಲಘು ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವೇನಂತ ಕರಿತೀವಿ? ಲಘು ಕೋನ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, 1 ಇದೇ ರೀತಿ ನಿನಗೆ ಕಾಣಬರುವ 2 ಚಿತ್ರ ಬರೆದು ಕೋನಗಳ ಅಳತೆ ಮಾಡಿ ಬರೆಯಿರಿ. ನೋಡಿ, ನಾನು ಗೋಡೆ ಮತ್ತು ನೆಲದ ನಡುವಿರುವ ಕೋನವನ್ನು ತಗೊಂಡಿದ್ದೀನಿ. ಈ ಚಿತ್ರವನ್ನು ತೆಗೆದು ಇಲ್ಲಿ ಬರುವ ಕೋನ ಎಷ್ಟು?
ಇದು ಗೋಡೆ ಆದರೆ ನೆಲಕ್ಕಿರುವುದು ಅದು ಸಮವಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಇದು ಕೋನ ಎಷ್ಟಿದೆ 90 ಡಿಗ್ರಿ. ಇನ್ನು ಪುಸ್ತಕದ ಅಕ್ಕಪಕ್ಕದಲ್ಲಿರುವ ಅಂಚು 90 ಡಿಗ್ರಿ. ಇಲ್ಲಿ ನೋಡಿ, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ನೆಕ್ಸ್ಟ್ ಲಂಬಕೋನ. ಮುಂದಿನ ಚಿತ್ರದಲ್ಲಿ ಕೋನ ಅಳೆದು ಬರೆ. ಇಲ್ಲೊಂದು ಕೋನ ಕೊಟ್ಟಿದ್ದಾರೆ ನೋಡಿ, ಇದು ಎಷ್ಟು ಡಿಗ್ರಿ ಇದೆಯಪ್ಪ ಅಂದರೆ 90 ಡಿಗ್ರಿ. ಇನ್ನು ಇದು ಕೂಡ 90 ಡಿಗ್ರಿ. ಕೋನದ ಅಳತೆ 90 ಡಿಗ್ರಿಗೆ ಸಮವಾಗಿರುವ ಕೋನವೇ ಲಂಬಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಲಘು ಕೋನ. ಆದರೆ 90 ಡಿಗ್ರಿಗೆ ಸಮವಾಗಿರುವ ಅಥವಾ 90 ಡಿಗ್ರಿ ಕೋನವನ್ನು ಹೊಂದಿರುವುದಕ್ಕೆ ನಾವೇನಂತ ಕರಿತೀವಿ? ಲಂಬಕೋನ ಅಂತ ಕರಿತೀವಿ. ಉದಾಹರಣೆಗೆ, ಧ್ವಜಸ್ತಂಭ ಮತ್ತು ನೆಲದ ನಡುವಿನ ಕೋನ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. 2. ಬಾಗಿಲು ತೋಳುಗಳು ನೆಲದ ನಡುವಿನ ಕೋನ 90 ಡಿಗ್ರಿ. ಗೋಡೆ ಮತ್ತು ನೆಲದ ನಡುವಿನ ಕೋನ ಇವು ಕೂಡ 90 ಡಿಗ್ರಿ ಕೋನವನ್ನು ಹೊಂದಿರುತ್ತದೆ. ನೆಕ್ಸ್ಟ್ ನೋಡಿ, ವಿಶಾಲ ಕೋನ. ಮುಂದೆ ನೀಡಿರುವ ಚಿತ್ರದಲ್ಲಿ ಕೋನ ಅಳೆದು ಬರೆ. ನೋಡಿ, ಇಲ್ಲೊಂದು ಕೋನ ಕೊಟ್ಟಿದ್ದಾರೆ, ಇಲ್ಲೊಂದು ಕೋನ, ಇದು 150 ಡಿಗ್ರಿ ಇದೆ. ಹೀಗೆ ಕೋನದ ಅಳತೆ 90 ಡಿಗ್ರಿಯಿಂದ ಹೆಚ್ಚು, 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. ಈ ರೀತಿ ಇದು ಕೋನನ ಏನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. 90 ಡಿಗ್ರಿಗಿಂತ ಹೆಚ್ಚಾಗಿರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂಥ ಕೋನವನ್ನೇ ವಿಶಾಲ ಕೋನ ಅಂತ ಕರಿತೀವಿ. ಇನ್ನು ವಿಶಾಲ ಕೋನಕ್ಕೆ 4 ಉದಾಹರಣೆಯನ್ನು ಬರೆಯಿರಿ. ಪಂಚಭುಜಾಕೃತಿ ಒಳಕೋನ. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಪಂಚಭುಜಾಕೃತಿಯ ಒಳಕೋನ ಅಂತ. ಇನ್ನು ಉಳಿದ 4ಗಳನ್ನು ನಾವು ಬರಿಬೇಕು. ನೋಡಿ, ಪ್ಯಾನ್ನ ರೆಕ್ಕೆಗಳು 2, ಸಮಯ 12:20 ನಿಮಿಷ ಆದಾಗ ಮುಳ್ಳುಗಳು ನಡುವಿನ ಕೋನ. ಇನ್ನು ಬೈಕ್ ಹ್ಯಾಂಡಲ್ 4ನೇದು, ಗಿಡದಲ್ಲಿ ಬರುವ ರೆಂಬೆಗಳು. ಈ ರೀತಿ ಗಿಡ ಇದ್ದರೆ ಇಲ್ಲಿ ಒಂದೊಂದು ಈ ರೀತಿ ಬಂದಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ವಿಶಾಲ ಕೋನಗಳು ಇಲ್ಲಿ ಉಂಟಾಗಿರುತ್ತೆ, ಬರುವ ರೆಂಬೆಗಳು. ನೆಕ್ಸ್ಟ್ ನೋಡಿ, ಸರಳ ಕೋನ. ಕೋನದ ಅಳತೆ 180 ಡಿಗ್ರಿ ಇದ್ದರೆ ಅದನ್ನು ಸರಳ ಕೋನ ಅಂತ ಎನ್ನುವರು. ಚಿತ್ರದಲ್ಲಿ O ಬಿಂದುವಿನಲ್ಲಿ ಉಂಟಾದ ಕೋನ ಅಳೆದು ಬರೆಯಿರಿ. ಇಲ್ಲಿ ಉಂಟಾದ ಕೋನ 180 ಡಿಗ್ರಿ. ಸರಳ ಕೋನದ ಅಳತೆ ಹೊಂದಿರುವ ಪರಿಸರದಲ್ಲಿ ಕಂಡುಬರುವ ಕೆಲವು ಆಕೃತಿಗಳನ್ನು ಹೆಸರಿಸಿ. ಫಸ್ಟ್ ಒನ್ ಕೋಲ್ ಆಗಿರ್ಬೋದು, 2ನೇ ತಂತಿ, ಸ್ಕೇಲ್, ಸರಳ ರೇಖೆಯ ಮೇಲಿನ ಬಿಂದು. ಇವೆಲ್ಲ ಸರಳ ಕೋನಕ್ಕೆ ಉದಾಹರಣೆಗಳಾಗಿವೆ. ಸರಳಾಧಿಕ ಕೋನ. ನೆಕ್ಸ್ಟ್ ಬರೋದು ಸರಳಾಧಿಕ ಕೋನ. ಚಿತ್ರದಲ್ಲಿರುವ ಕೋನ ಅಳೆದು ಬರೆ. ಆದರೆ 150 ಡಿಗ್ರಿ, ಇದು 123 ಡಿಗ್ರಿ ಇದೆ. ಕೋನದ ಅಳತೆ 180 ಡಿಗ್ರಿ ಮತ್ತು 360 ಡಿಗ್ರಿಯ ಒಳಗೆ ಇರುವ ಕೋನವನ್ನು ಸರಳಾಧಿಕ ಕೋನ ಎನ್ನುವರು. ನೋಡಿ, 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಏನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಮುಂದಿನ ಉದಾಹರಣೆಗಳಿಂದ ಸರಳಾಧಿಕ ಕೋನಗಳನ್ನು ಆರಿಸಿ ಬರೆಯಿರಿ. ನೋಡಿ, 180ಕ್ಕಿಂತ ಹೆಚ್ಚಾಗಿರಬೇಕು, 360 ಡಿಗ್ರಿಗಿಂತ ಕಡಿಮೆಯಾಗಿರಬೇಕು. ಇದರಲ್ಲಿ ಯಾವುದಿದೆ ನೋಡಿ, 180ಕ್ಕಿಂತ ಹೆಚ್ಚು ಯಾವುದಿದೆ? 195. ಇನ್ನು ನೆಕ್ಸ್ಟ್ 136 ಬರಲ್ಲ, 180ಕ್ಕಿಂತ ಕಡಿಮೆ, 90 ಡಿಗ್ರಿ ಇದು ಅಲ್ಲ, 290 ಇದು ಸರಳಾಧಿಕ ಕೋನ. ಇನ್ನು 235 ಇದು ಕೂಡ ಸರಳಾಧಿಕ ಕೋನ. 312 ಇದು ಕೂಡ ಸರಳಾಧಿಕ ಕೋನ. 650 ಇದು ಸರಳಾಧಿಕ ಕೋನ ಅಲ್ಲ, ಯಾಕಪ್ಪ ಅಂದರೆ 360 ಡಿಗ್ರಿಗಿಂತ ಹೆಚ್ಚಿದೆ. ಇನ್ನು 196 ಇದು ಕೂಡ ಸರಳಾಧಿಕ ಕೋನ
185 ಇದು ಕೂಡ ಸರಳಾಧಿಕ ಕೋನ. ಇನ್ನು ನೆಕ್ಸ್ಟ್ 345 ಇದು ಕೂಡ ಸರಳಾಧಿಕ ಕೋನ. 298 ಇದು ಕೂಡ ಸರಳಾಧಿಕ ಕೋನ. ಈ ರೀತಿ ಬಂದು ಈ ಕೋಷ್ಟಕದಲ್ಲಿ ನಾವು ಬರಿಬೇಕು. 60 ಡಿಗ್ರಿ ಇದು ಅಲ್ಲ, 180 ಡಿಗ್ರಿ ಅಲ್ಲ, 360 ಡಿಗ್ರಿ ಅಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಪೂರ್ಣ ಕೋನ. ಕೋನದ ಅಳತೆ 360 ಡಿಗ್ರಿಗೆ ಸಮ ಇದ್ದರೆ ಅದನ್ನು ಪೂರ್ಣ ಕೋನ ಅಂತ ಎನ್ನುವರು. ಇದು ಎಷ್ಟು ಡಿಗ್ರಿ ಇದೆಯಪ್ಪ ಅಂದರೆ 360 ಡಿಗ್ರಿ. 360 ಡಿಗ್ರಿ. ಮುಂದಿನ ಉದಾಹರಣೆಗಳಿಂದ ಪೂರ್ಣ ಕೋನದ ಅಳತೆ ಉಂಟಾಗುವ ಮೊತ್ತವನ್ನು ಕಂಡುಹಿಡಿಯಿರಿ. ಉದಾಹರಣೆ ನೋಡಿ, 198 ಡಿಗ್ರಿ ಪ್ಲಸ್ 162 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ನೋಡಿ, 365 ಡಿಗ್ರಿ ಪ್ಲಸ್ 195 ಡಿಗ್ರಿ. 165 195 ಸೇರಿಸಿದಾಗ ಎಷ್ಟು ಬರುತ್ತೆ? 360 ಡಿಗ್ರಿ. ಇನ್ನು 185 ಡಿಗ್ರಿ ಪ್ಲಸ್ ಡ್ಯಾಶ್ 360 ಡಿಗ್ರಿ. ಇಲ್ಲಿ ನೋಡಿ, ನಾವು ಇದು ಎಷ್ಟು ಡಿಗ್ರಿ ಕೂಡಿಸ್ಬೇಕು ಏನಪ್ಪ ಅಂದರೆ 365ಲ್ಲಿ ನಾವು 185 ಮೈನಸ್ ಮಾಡಿದಾಗ 10ರಲ್ಲಿ 5 ಕಳೆದ್ರೆ 5, 16ರಲ್ಲಿ 8 ಕಳೆದ್ರೆ 8 ಉಳಿತೆ, 9 ಕಳೆದ್ರೆ 7, ಇದೊಂದು ಕೈಲ ಕಳೆದ್ರೆ 7 ಆಗುತ್ತೆ. ಇನ್ನು 3ರಲ್ಲಿ 2 ಕಳೆದ್ರೆ 1, 175. ಇಲ್ಲಿ ಎಷ್ಟು ಬರಿಬೇಕು? 175 ಡಿಗ್ರಿ. 185 ಡಿಗ್ರಿ ಪ್ಲಸ್ 175 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಇನ್ನು ನೆಕ್ಸ್ಟ್ ನೋಡಿ, ಡ್ಯಾಶ್ ಡಿಗ್ರಿ ಪ್ಲಸ್ 150 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಇದು ಕೂಡ ಸೇಮ್ ಅದೇ ರೀತಿ ಮಾಡಬೇಕು. 360 ಡಿಗ್ರಿಯಲ್ಲಿ 155 ಮೈನಸ್ ಮಾಡಬೇಕು. 0ಯಲ್ಲಿ 0 ಕಳೆದ್ರೆ 0, 6ರಲ್ಲಿ 5 ಕಳೆದ್ರೆ 1, 3ರಲ್ಲಿ 1 ಕಳೆದ್ರೆ 2. ಎಷ್ಟು ಬಂತು? 210. 210ರಲ್ಲಿ 150 ಸೇರಿಸಿದಾಗ ಎಷ್ಟು ಬರುತ್ತೆ? 360 ಡಿಗ್ರಿ. ಇವೆಲ್ಲಗಳು ಪೂರ್ಣ ಕೋನಗಳಾಗಿರುತ್ತವೆ. 360 ಡಿಗ್ರಿಗೆ ಸಮ ಇದ್ದ ಕೋನವನ್ನು ಏನಂತ ಕರಿತೀವಿ? ಪೂರ್ಣ ಕೋನಗಳಂತ ಕರಿತೀವಿ. ಕೋನಗಳ ವಿಧಗಳ ಬಗ್ಗೆ ಪೂರಕ ಮಾಹಿತಿಯನ್ನು ಮುಂದಿನ ಲಿಂಕ್ ಬಳಸಿ ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಚಟುವಟಿಕೆ 5.3 ತ್ರಿಭುಜಗಳ ವಿಂಗಡಣೆ. ಅದರಲ್ಲಿ ಎ, ಕನಿಷ್ಠ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ರಚಿಸಿ. ನೋಡಿ, ಈ ರೀತಿ ಒಂದು ಬಹುಭುಜಾಕೃತಿಯನ್ನು ರಚಿಸಬೇಕು. ಅದಕ್ಕೆ ABC ಅಂತ ಹೆಸರು ಕೊಟ್ಟು, ಚಿತ್ರದಲ್ಲಿ ಕಂಡುಬರುವ ಶೃಂಗಗಳು ಯಾವ್ಯಾವು? ABC, ಇವು 3 ಶೃಂಗಗಳು. ಇನ್ನು ಬಾಹುಗಳು A ಮತ್ತು B, BC, ಇನ್ನು AC, ಇವು ಬಾಹುಗಳು. ಇನ್ನು ಕೋನಗಳು, ಕೋನ ABC, ಕೋನ BCA, ಕೋನ ACA, ACB. ಈ ರೀತಿ ನಾವು ಬರಿಬೇಕು. ನೆಕ್ಸ್ಟ್ ನೋಡಿ, ಬಿ, ಕೋನ ಮಾಪಕ ಮತ್ತು ಸ್ಕೇಲ್ ಬಳಸಿ ಮುಂದಿನ ತ್ರಿಭುಜಗಳ ಕೋನಗಳು ಮತ್ತು ಬಾಹುಗಳ ಅಳತೆಯನ್ನು ಕಂಡುಹಿಡಿದು ಕೋಷ್ಟಕ ಭರ್ತಿ ಮಾಡಿರಿ. ನೋಡಿ, ಈ ಕೋನಗಳಿಗೆ ನೀವು ಸ್ಕೇಲ್ನ ಬಳಸಿ ಎಷ್ಟೆಷ್ಟು ಸೆಂಟಿಮೀಟ್ರ್ ಇದೆ ಅಂತ ಕೋನಗಳನ್ನು ನೀವು ಅಳತೆ ಮಾಡಬೇಕು. ನಾನು ಅಳತೆ ಮಾಡಿದಾಗ ಇಷ್ಟೆಲ್ಲ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದೀನಿ. ಕೋನಗಳ ಅಳತೆ 60 ಡಿಗ್ರಿ 60 ಡಿಗ್ರಿ ಎಕ್ಸಾಂಪಲ್ ಇದೆ ನೋಡಿ. ಕೋನಗಳ ಬಗ್ಗೆ ತೀರ್ಮಾನ, ಬಾಹುಗಳ ಅಳತೆ, ಬಾಹುಗಳ ಬಗ್ಗೆ ತೀರ್ಮಾನ. 60 ಡಿಗ್ರಿ 60 ಡಿಗ್ರಿ ಎಲ್ಲ ಕೋನಗಳು ಸಮ. ಇನ್ನು ಬಿ, 90 ಡಿಗ್ರಿ 37 ಒಂದು ಕೋನಗಳ ಬಗ್ಗೆ ತೀರ್ಮಾನ ಏನಪ್ಪ ಅಂದರೆ ಒಂದು ಲಂಬ ಕೋನ ಇದೆ. ಸಿಯಲ್ಲಿ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಎಲ್ಲ ಕೋನಗಳು ಸಮ. ನೆಕ್ಸ್ಟ್ ನೋಡಿ, ಡಿ, 90 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ ಒಂದು ಲಂಬ ಕೋನ. ನೋಡಿ, ಇದು 90 ಡಿಗ್ರಿ ಕೋನವನ್ನು ಹೊಂದಿದೆ, ಅದರಿಂದ ಇದು
ಲಂಬಕೋನ, ಇಲ್ಲಿ ಒಂದು ಲಂಬಕೋನ ಇದೆ. ಇನ್ನು ಈ ನೋಡಿ ಬಾಹುಗಳ ಅಳತೆ ಅಂತ ಕೊಟ್ಟಿದ್ದಾರೆ. ಈದಲ್ಲಿ ಬಾಹುಗಳ ಅಳತೆ ಈ ರೀತಿ ಅಳತೆಯನ್ನು ಮಾಡಬೇಕು. ಅವಾಗ 2.5 ಸೆಂಟಿಮೀಟರ್, ಎರಡು ಬಾಹುಗಳು 2.5 ಸೆಂಟಿಮೀಟ್ರ್, ಒಂದು ಭಾಗ 3 ಸೆಂಟಿಮೀಟರ್ ಇದೆ. ಎಲ್ಲ ಬಾಹುಗಳು ಸಮ. ಇದು ಕೂಡ 2.5 ಸೆಂಟಿಮೀಟರ್ ಇದೆ, ಹಾಗಾಗಿ ಎಲ್ಲ ಬಾಹುಗಳು ಸಮ. ಇನ್ನು ಎಫ್ ನೋಡಿ 3 ಸೆಂಟಿಮೀಟರ್, 2.5 ಸೆಂಟಿಮೀಟರ್, 3.8 ಸೆಂಟಿಮೀಟರ್. ಇದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಇಲ್ಲಿ ನೋಡಿ ಒಂದು ಕೋನ 3.9 ಸೆಂಟಿಮೀಟರ್ ಇದೆ, ಇನ್ನೊಂದು 3.9 ಸೆಂಟಿಮೀಟರ್, ಇದು 3.3 ಸೆಂಟಿಮೀಟರ್. ಇದರಲ್ಲಿ ಎರಡು ಬಾಹುಗಳು ಸಮವಾಗಿವೆ. ಎರಡು 2.9 ಇರೋದ್ರಿಂದ ಎರಡು ಬಾಹುಗಳು ಸಮವಾಗಿವೆ. ಇನ್ನು ಜಿದಲ್ಲಿ ನೋಡಿ 3 ಸೆಂಟಿಮೀಟರ್, 4.3 ಸೆಂಟಿಮೀಟರ್, 3 ಸೆಂಟಿಮೀಟರ್. ಇಲ್ಲಿ ಕೂಡ ಎರಡು ಬಾಹುಗಳು ಸಮವಾಗಿವೆ. ಈ ರೀತಿ ಕೋನಗಳು ಮತ್ತು ಬಾಹುಗಳ ಅಳತೆ ಮಾಡಿ ಅದರ ಬಗ್ಗೆ ತೀರ್ಮಾನವನ್ನು ಬರಿಬೇಕು. ನೆಕ್ಸ್ಟ್ ನೋಡಿ, ಕೋನಗಳ ಆಧಾರದ ಮೇಲೆ ಹೆಸರಿಸಿ ಪಠ್ಯಪುಸ್ತಕ ಪರಾಮರ್ಶಿ. ಫಸ್ಟ್ ಒನ್, ತ್ರಿಭುಜದ ಎಲ್ಲ ಕೋನಗಳು ಸಮವಾಗಿರುವ ತ್ರಿಭುಜವನ್ನು ನಾವು ಏನಂತ ಕರಿತೀವಿ? ಸಮಬಾಹು ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್, ತ್ರಿಭುಜದ ಒಂದು ಕೋನ 90 ಡಿಗ್ರಿಗೆ ಸಮವಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುತ್ತೇವೆ, ಲಂಬಕೋನ ತ್ರಿಭುಜ ಎನ್ನುತ್ತೇವೆ. ನೆಕ್ಸ್ಟ್ ನೋಡಿ, ತ್ರಿಭುಜದ ಎಲ್ಲ ಕೋನಗಳು 90 ಡಿಗ್ರಿಗಿಂತ ಕಡಿಮೆಯಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುತ್ತೇವೆ, ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ತ್ರಿಭುಜದ ಯಾವುದಾದರೂ ಒಂದು ಕೋನ 90 ಡಿಗ್ರಿಗಿಂತ ಹೆಚ್ಚಾಗಿರುವ ತ್ರಿಭುಜವನ್ನು ನಾವು ಏನಂತ ಕರಿತೀವಿ? ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್, ಬಾಹುಗಳ ಆಧಾರದ ಮೇಲೆ ಪಠ್ಯಪುಸ್ತಕ ಪರಾಮರ್ಶಿ ಹೆಸರಿಸಿ. ತ್ರಿಭುಜದ ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುತ್ತೇವೆ, ಸಮಬಾಹು ತ್ರಿಭುಜ ಎನ್ನುತ್ತೇವೆ. ನೆಕ್ಸ್ಟ್ ಎರಡನೇದು, ತ್ರಿಭುಜದ ಎರಡು ಬಾಹುಗಳು ಸಮವಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುತ್ತೇವೆ, ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ, ಸಮದ್ವಿಬಾಹು ತ್ರಿಭುಜ. ಮೂರನೇದು, ತ್ರಿಭುಜದ ಎಲ್ಲ ಬಾಹುಗಳು ಅಸಮವಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುತ್ತೇವೆ, ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಚಟುವಟಿಕೆ 5.4 ಚತುರ್ಭುಜಗಳ ಲಕ್ಷಣಗಳು. ಎ, ಮೇಲಿನ ಚಟುವಟಿಕೆಯ ಸಹಾಯದಿಂದ ಮುಂದಿನ ಕೋಷ್ಟಕ ಪೂರ್ಣಗೊಳಿಸಿ. ಚತುರ್ಭುಜ ಅಭಿಮುಖ ಬಾಹುಗಳು ಸಮಾಂತರ ಸಮ, ಎಲ್ಲ ಬಾಹುಗಳು ಸಮ, ಅಭಿಮುಖ ಬಾಹುಗಳ ಸಮ, ಕರ್ಣಗಳು ಸಮ ಲಂಬವಾಗಿವೆ. ನೋಡಿ, ತ್ರಾಪಿಜ್ಯ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತೆ, ಸಮವಾಗಿರಲ್ಲ, ಎಲ್ಲ ಬಾಹುಗಳು ಸಮವಾಗಿರಲ್ಲ, ಅಭಿಮುಖ ಬಾಹುಗಳು ಕೂಡ ಸಮವಾಗಿರಲ್ಲ, ಕರ್ಣಗಳು ಸಮವಾಗಿರಲ್ಲ ಮತ್ತು ಲಂಬವಾಗಿರಲ್ಲ. ಇನ್ನು ಸಮಾಂತರ ಚತುರ್ಭುಜ ಎರಡು ಜೊತೆ ಸಮಾಂತರ ಚತುರ್ಭುಜವನ್ನು ಹೊಂದಿರುತ್ತೆ, ಇದು ಸಮ, ಎರಡು ಜೊತೆ ಬಾಹುಗಳು ಸಮವಾಗಿರುತ್ತೆ. ಇನ್ನು ಎಲ್ಲ ಬಾಹುಗಳು ಸಮ ಇಲ್ಲ, ಅಭಿಮುಖ ಬಾಹುಗಳು ಸಮ ಹೌದು, ಕರ್ಣಗಳು ಸಮ ಹೌದು, ಲಂಬವಾಗಿವೆ ಇಲ್ಲ. ಇನ್ನು ಆಯತ ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ, ಇನ್ನು ಅಭಿಮುಖ ಬಾಹುಗಳು ಎರಡು ಸಮವಾಗಿರುತ್ತೆ, ಎಲ್ಲ ಬಾಹುಗಳು ಸಮವಾಗಿರಲ್ಲ, ಅಭಿಮುಖ ಬಾಹುಗಳು ಸಮ ಹೌದು, ಕರ್ಣಗಳು ಸಮ ಹೌದು, ಲಂಬವಾಗಿವೆ ಇಲ್ಲ. ಇನ್ನು ವರ್ಗ ಎರಡು ಜೊತೆ ಸಮಾಂತರ ಅಭಿಮುಖ ಬಾಹುಗಳನ್ನು ಹೊಂದಿರುತ್ತೆ, ಎರಡು ಬಾಹುಗಳು ಸಮವಾಗಿರುತ್ತವೆ, ಎಲ್ಲ ಬಾಹುಗಳು ಸಮ ಹೌದು, ಅಭಿಮುಖ ಬಾಹುಗಳು ಸಮ ಹೌದು, ಕರ್ಣಗಳು ಸಮ ಹೌದು, ಕರ್ಣಗಳು ಲಂಬವಾಗಿವೆ ಹೌದು. ಇನ್ನು ವಜ್ರಾಕೃತಿ ಎರಡು ಜೊತೆ ಸಮಾಂತರವಾಗಿರುತ್ತೆ, ಇನ್ನು ಎರಡು ಜೊತೆ ಸಮಕೋನವು ಹೊಂದಿರುತ್ತೆ, ಇನ್ನು ಬಾಹುಗಳು ಎಲ್ಲ ಸಮ ಹೌದು, ಅಭಿಮುಖ ಬಾಹುಗಳು ಸಮ ಹೌದು, ಕರ್ಣಗಳು ಸಮವಾಗಿರುತ್ತೆ ಇಲ್ಲ, ಕರ್ಣಗಳು ಲಂಬವಾಗಿವೆ ಹೌದು. ಈ ರೀತಿ ನಾವು ಕೋಷ್ಟಕವನ್ನು ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ನೋಡಿ, ಬಿ,
ಈ ಕೆಳಗೆ ನೀಡಿರುವ ಬಾವುಗಳ ಸಂಖ್ಯೆಗಳನುಗುಣವಾಗಿ ನೀಡಿರುವ ಸ್ಥಳದಲ್ಲಿ ಆಕೃತಿಯನ್ನು ಕೈಯಲ್ಲಿ ಬರೆಯಿರಿ ಮತ್ತು ಅದನ್ನು ಹೆಸರಿಸಿ. ಇಲ್ಲಿ ನೋಡಿ, ಬಾವುಗಳ ಸಂಖ್ಯೆ 5 ಬಾವುಗಳನ್ನು ಹೊಂದಿರುವ ಆಕೃತಿಯನ್ನು ಈ ರೀತಿ ರಚನೆ ಮಾಡಬೇಕು. ಅದಕ್ಕೆ ಏನಂತ 5 ಬಾವುಗಳನ್ನು ಹೊಂದಿರುವ ಆಕೃತಿಗೆ ನಾವು ಏನಂತ ಕರಿತೀವಿ? ಪಂಚಭುಜಾಕೃತಿ. ಪಂಚ ಅಂದರೆ 5 ಭುಜಗಳನ್ನು ಹೊಂದಿರುವ ಆಕೃತಿಯನ್ನು ಪಂಚಭುಜಾಕೃತಿ ಎನ್ನುತ್ತೇವೆ. ಇನ್ನು ನೆಕ್ಸ್ಟ್ ನೋಡಿ, 6 ಬಾವುಗಳ ಸಂಖ್ಯೆ 6 ಆಕೃತಿ ಈ ರೀತಿ 1 2 3 4 5 6 ಬಾವುಗಳನ್ನು ಹೊಂದಿರುವ ಆಕೃತಿಯನ್ನು ತೆಗೆದು 6 ಬಾವುಗಳ ಆಕೃತಿಗೆ ನಾವೇನಂತ ಕರಿತೀವಿ? ಷಡ್ಭುಜಾಕೃತಿ. ಷಡ್ ಅಂದರೆ 6 ಷಡ್ಭುಜಾಕೃತಿ. ಇನ್ನು ನೆಕ್ಸ್ಟ್ ಬಾವುಗಳ ಸಂಖ್ಯೆ 7 ಈ ರೀತಿ ಚಿತ್ರ ತೆಗಿಬೇಕು. 7 ಬಾವುಗಳು ಹೊಂದಿರುವುದು ಆಕೃತಿಯನ್ನು ತೆಗೆದು ಅದಕ್ಕೆ ಹೆಸರು ಏನಂತ ಕರಿತೀವಿ? ಸಪ್ತಭುಜಾಕೃತಿ. 7 ಬಾವುಗಳನ್ನು ಹೊಂದಿರುವ ಭುಜಾಕೃತಿಗೆ ಸಪ್ತಭುಜಾಕೃತಿ. ಇನ್ನು 8 ಬಾವುಗಳನ್ನು ಹೊಂದಿರುವ ಭುಜಾಕೃತಿ ಅಷ್ಟಭುಜಾಕೃತಿ. 9 ಬಾವುಗಳನ್ನು ಹೊಂದಿರುವ ಭುಜಾಕೃತಿ ನವಭುಜಾಕೃತಿ. ಇನ್ನು 10 ಈ ರೀತಿ 10 ಬಾವುಗಳು ಹೊಂದಿರುವ ಭುಜಾಕೃತಿಯನ್ನು ತೆಗೆದು ಇದಕ್ಕೆ ಏನಂತ ಕರಿತೀವಿ? ದಶಭುಜಾಕೃತಿ ಅಂತ ಕರಿತೀವಿ. ಈ ರೀತಿ ನೀವು ಕೈಲೇ ಚಿತ್ರ ತೆಗೆದು ಅವುಗಳ ಹೆಸರನ್ನು ಬರಿಬೇಕು. ನೆಕ್ಸ್ಟ್ ನೋಡಿ, 3 ಆಯಾಮದ ಆಕೃತಿಗಳು. ಎ, ಮುಂದಿನ ಕೋಷ್ಟಕ ಪೂರ್ಣಗೊಳಿಸಿ. ವಸ್ತುಗಳು ಜ್ಯಾಮಿತಿಯ ಆಕಾರ. ಇಲ್ಲಿ ನೋಡಿ, ಜ್ಯಾಮಿತಿಯ ಆಕಾರ ಇದು ರೌಂಡ್ ಆಗಿದೆ, ಅದರಿಂದ ವೃತ್ತ. ಜ್ಯಾಮಿತಿಯ ಹೆಸರು ಏನಂತ ಕರಿತೀವಿ? ಗೋಳ. ಇನ್ನು ಎಕ್ಸ್ಟ್ರೀಮ್ ಇದು ತ್ರಿಭುಜ ಆಕಾರದಲ್ಲಿದೆ. ತ್ರಿಭುಜ. ಜ್ಯಾಮಿತಿಯ ಹೆಸರು ಶಂಕು. ಇನ್ನು ಇದು ಆಯತ ಆಕಾರದಲ್ಲಿದೆ. ಜ್ಯಾಮಿತಿಯ ಆಕಾರ ಯಾವುದಿದೆ? ಆಯತ. ಜ್ಯಾಮಿತಿಯ ಹೆಸರು ಆಯತಘನ. ಇನ್ನು ಇದು ಚೌಕ ಆಗಿರೋದರಿಂದ ಜ್ಯಾಮಿತಿಯ ಆಕಾರ ಚೌಕು. ಜ್ಯಾಮಿತಿಯ ಹೆಸರು ಚೌಕಘನ. ನೆಕ್ಸ್ಟ್ ನೋಡಿ, ಸಿಲಿಂಡರ್. ಜ್ಯಾಮಿತಿಯ ಆಕಾರ ಆಯತವಾಗಿದೆ. ಜ್ಯಾಮಿತಿಯ ಹೆಸರು ಸಿಲಿಂಡರ್. ಇನ್ನು ಜ್ಯಾಮಿತಿಯ ಆಕಾರ ಇದು ತ್ರಿಭುಜದಲ್ಲಿರುವುದರಿಂದ ತ್ರಿಭುಜ. ತ್ರಿಭುಜ ಪಾದ ಗೋಪುರ. ಜ್ಯಾಮಿತಿಯ ಹೆಸರು ತ್ರಿಭುಜ ಪಾದ ಗೋಪುರ. ಇನ್ನು ನೆಕ್ಸ್ಟ್ ನೋಡಿ, ತ್ರಿಭುಜ ಚೌಕ. ಜ್ಯಾಮಿತಿಯ ಹೆಸರು ವರ್ಗಪಾದ ಗೋಪುರ. ನೋಡಿ, ವರ್ಗ ತ್ರಿಭುಜ. ಜ್ಯಾಮಿತಿಯ ಹೆಸರು ಪಟ್ಟಕ. ಈ ರೀತಿ ನೀವು ನಿಮ್ಮ ಬುಕ್ಕಲ್ಲಿ ಸರಿಯಾಗಿ ಬರೆದುಕೊಳ್ಳಿ. ನೆಕ್ಸ್ಟ್ ನೋಡಿ, ಬಿ, ಮುಂದಿನವುಗಳಲ್ಲಿ ಘನಾಕೃತಿಯ ವಸ್ತುಗಳನ್ನು ಗುರುತಿಸಿ ಅವುಗಳ ಜ್ಯಾಮಿತಿಯ ಹೆಸರಿಗನುಗುಣವಾಗಿ ನಿಗದಿತ ಸಾಲಿನಲ್ಲಿ ಬರೆಯಿರಿ. ಪೈಪ್, ಮೆಹಂದಿ ಕೋನ್, ಅಲ್ಮೇರಾ, ಟ್ರಂಕ್, ಬೆಲ್ಲದ ಕುಡಿಕೆ, ಲಾಡು, ಊದಿನ ಕಡ್ಡಿ, ಬರ್ತ್ಡೇ ಕ್ಯಾಪ್, ಪುಸ್ತಕ, ದಾಳ, ಗೋಲಿ, ಬಕೆಟ್, ಕೆಲಿಡಿಯೋಸ್ಕೋಪ್. ನೋಡಿ, ಜ್ಯಾಮಿತಿಯ ಹೆಸರಿಗೆ ಅನುಗುಣವಾಗಿ ಬರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಗೋಳ ವೃತ್ತಾಕಾರವಾಗಿರೋದು ಯಾವ್ದ್ಯಾವುದಿರುತ್ತೆ? ಫಸ್ಟ್ನೇದು ಲಾಡು ಮತ್ತು ಗೋಲಿ. ಇನ್ನು ಸಿಲಿಂಡರ್ ಆಕೃತಿಯಲ್ಲಿರೋದು ಪೈಪ್, ಊದಿನ ಕಡ್ಡಿ. ಇನ್ನು ಆಯತಘನ ಅಲ್ಮೇರಾ, ಟ್ರಂಕ್, ದಾಳ. ಚೌಕಘನ ಬೆಲ್ಲದ ಕುಡಿಕೆ. ಇನ್ನು ಪಟ್ಟಕ ಕೆಲಿಡಿಯೋಸ್ಕೋಪ್. ಗೋಪುರ ಮೆಹಂದಿ ಕೋನ್, ಬರ್ತ್ಡೇ ಕ್ಯಾಪ್. ಈ ರೀತಿ ಬರಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 5.6 3 ಆಯಾಮದ ಆಕೃತಿಗಳ ಲಕ್ಷಣಗಳು. ಮುಖ, ಅಂಚು, ಶೃಂಗ. ಘನಾಕೃತಿಯ ಸಮತಟ್ಟಾದ ಮೇಲ್ಮೈಯನ್ನು ಏನಂತ ಕರಿತೀವಿ? ಮುಖ ಎನ್ನುವರು. ಇನ್ನು 2 ಮುಖಗಳು ಪರಸ್ಪರ ಸಂಧಿಸುವ ರೇಖಾಖಂಡವನ್ನು ಅಂಚು ಎನ್ನುವರು. 3 ಅಂಚುಗಳ ಸಂಧಿಸುವ ಬಿಂದುವನ್ನು ಶೃಂಗ ಎನ್ನುವರು. ಎ, ಮುಂದೆ ನೀಡಿರುವ ಆಕೃತಿಗಳ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ಸಂಖ್ಯೆಯನ್ನು ಬರೆಯಿರಿ. ನೋಡಿ, ಮೊದಲನೇ ಒಂದು ಆಕೃತಿಯ ಮುಖಗಳು 5, ಅಂಚುಗಳು 8,
ಶೃಂಗಗಳು 5. ಇನ್ನು ಎರಡನೇದು ಮುಖಗಳು 3, ಅಂಚುಗಳು 2, ಶೃಂಗಗಳು 0. ನೆಕ್ಸ್ಟ್ ನೋಡಿ ಮೂರನೇ ಆಕೃತಿಯಲ್ಲಿ ಮುಖಗಳು 2 ಇವೆ, ಅಂಚುಗಳು 1, ಶೃಂಗಗಳು 1. ಇನ್ನು ನಾಲ್ಕನೇದು ಮುಖಗಳು 6, ಅಂಚುಗಳು 12, ಶೃಂಗಗಳು 8. ನೆಕ್ಸ್ಟ್ 5 ಇದರಲ್ಲಿ ಮುಖಗಳು 5, ಅಂಚುಗಳು 12, ಶೃಂಗಗಳು 8. ನೆಕ್ಸ್ಟ್ ನೋಡಿ 3 ಆಯಾಮದ ಆಕೃತಿಗಳ ಬಗ್ಗೆ ಪೂರಕ ಮಾಹಿತಿಯನ್ನು ತಿಳಿಯಲು ಈ ಕೆಳಗಿನ ಲಿಂಕನ್ನು ಬಳಸಿ. ನಾನೇನು ಕಲಿತೆ. ಸ್ತರ 1 ಕೋನದ ವಿಧಗಳನ್ನು ಗುರುತಿಸಿ ವಿಂಗಡಿಸಬಲ್ಲೆ. ಹೌದು. ಫಸ್ಟ್ನೇದು ಅಳತೆಗನುಗುಣವಾಗಿ ಮುಂದಿನ ಕೋನಗಳನ್ನು ವಿಂಗಡಿಸಿ. ನೋಡಿ ಲಘು ಕೋನ. ಇಲ್ಲಿ ನಾವು ಲಘು ಕೋನ ಅಂದರೆ ಏನಂತ ನಮಗೆ ತಿಳಿದಿದ್ರೆ ಮಾತ್ರ ಇಲ್ಲಿ ನಾವು ಕರೆಕ್ಟಾಗಿ ಬರಿಬೋದು. ನೋಡಿ ಲಘು ಕೋನ ಅಂದರೆ ಏನಂತ ಹೇಳಿದ್ದೆ, 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಯಾವಾಗಲೂ ಏನಂತ ಕರಿತೀವಿ, ಲಘು ಕೋನಗಳಂತ ಕರಿತೀವಿ. ಇಲ್ಲಿ ನೋಡಿ 90 ಡಿಗ್ರಿಗಿಂತ ಯಾವ್ಯಾವ ಕಡಿಮೆ ಇದೆ, 75 ಡಿಗ್ರಿ ಇದೆ. ನೆಕ್ಸ್ಟ್ ನೋಡಿ 65 ಡಿಗ್ರಿ ಇದೆ, 49 ಡಿಗ್ರಿ ಇದೆ, 52 ಡಿಗ್ರಿ ಇದೆ. 75, 65, 49, 52 ಇವು 4 ಕೋನಗಳು ಏನಾಗಿವೆ, ಲಘು ಕೋನಗಳಾಗಿವೆ. ಆದ್ದರಿಂದ ಇದನ್ನು ಲಘು ಕೋನದ ಸಾಲಿನಲ್ಲಿ ಬರಿಬೇಕು. ಇನ್ನು ಲಂಬ ಕೋನ 90 ಡಿಗ್ರಿ ಕೋನವನ್ನು ಹೊಂದಿದ್ರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ, ಲಂಬ ಕೋನ ಅಂತ ಕರಿತೀವಿ. ಇಲ್ಲಿ ಯಾವುದಿದೆ, 90 ಡಿಗ್ರಿ ಒಂದೇ ಇದೆ, ಇದು ಲಂಬ ಕೋನ. ಇನ್ನು ವಿಶಾಲ ಕೋನ ಅಂದರೆ ಏನಪ್ಪ ಅಂದ್ರೆ 90 ಡಿಗ್ರಿಗಿಂತ ಹೆಚ್ಚಿರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂಥ ಕೋನಗಳಿಲ್ಲಿ ಯಾವ್ಯಾವ ಇವೆ ನೋಡಿ, 136, ನೆಕ್ಸ್ಟ್ 102, 160, 175, 147 ಇವು 5 ಕೋನಗಳು ಏನಾಗಿವೆ, ವಿಶಾಲ ಕೋನಗಳಾಗಿವೆ. ಇನ್ನು ಸರಳ ಕೋನ 180 ಡಿಗ್ರಿಗೆ ಸಮವಾಗಿರುವ ಕೋನವನ್ನು ನಾವೇನಂತ ಕರಿತೀವಿ, ಸರಳ ಕೋನ. 180 ಇದು ಸರಳ ಕೋನ. ಇನ್ನು ಸರಳಾಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚಿರಬೇಕು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರಿತೀವಿ, ಸರಳಾಧಿಕ ಕೋನಗಳಂತ ಕರಿತೀವಿ. ಇಲ್ಲಿ ನೋಡಿ ಅಂಥವು ಯಾವ್ಯಾವಿದೆ, 180 ಡಿಗ್ರಿಗಿಂತ ಹೆಚ್ಚಾಗಿರೋದು 195 ಡಿಗ್ರಿ ಇದೆ, 290 ಡಿಗ್ರಿ ಇದೆ, ಇನ್ನು 235 ಡಿಗ್ರಿ ಇದೆ, 312 ಡಿಗ್ರಿ ಇದೆ, 196 ಡಿಗ್ರಿ ಇದೆ. ಇವೆಲ್ಲ ಸರಳಾಧಿಕ ಕೋನಗಳು. ಪೂರ್ಣಾಧಿಕ ಕೋನಗಳಂದರೆ 360 ಡಿಗ್ರಿಗೆ ಸಮವಾಗಿರಬೇಕು. ಇಲ್ಲಿ ಯಾವುದು 360 ಡಿಗ್ರಿ ಇಲ್ಲ, ಆದ್ದರಿಂದ ಇದರಲ್ಲಿ ಯಾವುದು ಪೂರ್ಣ ಕೋನಗಳು ಇಲ್ಲ. ನೆಕ್ಸ್ಟ್ ನೋಡಿ ಸ್ತರ 2 ತ್ರಿಭುಜದ ವಿಧಗಳನ್ನು ಗುರುತಿಸಿ ಹೆಸರಿಸಬಲ್ಲೆ. ಹೌದು. ಬಿಟ್ಟ ಸ್ಥಳ ತುಂಬಿರಿ. ಎರಡು ಬಾಹುಗಳು ಸಮವಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುವರು. ಎರಡು ಬಾಹುಗಳು ಸಮವಾಗಿರುವ ತ್ರಿಭುಜವನ್ನು ಏನಂತ ಕರಿತೀವಿ, ಸಮಬಾಹು ತ್ರಿಭುಜ. ಒಂದು ಕೋನ 90 ಡಿಗ್ರಿಗೆ ಸಮವಾಗಿರುವ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಈ ಸಮಕೋನ ತ್ರಿಭುಜದ ಬಾಹುಗಳು ಡ್ಯಾಶ್ ಆಗಿರುತ್ತವೆ, ಸಮ ಅಥವಾ ಅಸಮ, ಸಮವಾಗಿರುತ್ತವೆ. ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ ತ್ರಿಭುಜದ ವಿಧ ಯಾವುದು? ಇಲ್ಲಿ ನೋಡಿ, ಇದು ಲಂಬಕೋನ ತ್ರಿಭುಜ, ಯಾಕಂದರೆ 90 ಡಿಗ್ರಿ ಕೋನವನ್ನು ಹೊಂದಿದೆ. ಇಲ್ಲಿ 90 ಡಿಗ್ರಿ ಕೋನವನ್ನು ಹೊಂದಿದೆ. ಇದು ಎರಡನೇದು ವಿಶಾಲ ಕೋನ ತ್ರಿಭುಜ. ಈ ರೀತಿ ಗುರುತಿಸಬೇಕು. ಇನ್ನು ಒಂದು ಕೋನ 90 ಡಿಗ್ರಿಗಿಂತ ಹೆಚ್ಚಾಗಿರುವ ತ್ರಿಭುಜವನ್ನು ಡ್ಯಾಶ್ ಎನ್ನುತ್ತೇವೆ, ವಿಶಾಲ ಕೋನ ತ್ರಿಭುಜ ಎನ್ನುತ್ತೇವೆ. ನೆಕ್ಸ್ಟ್ ನೋಡಿ ಸ್ತರ 3 ಚತುರ್ಭುಜಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಬಲ್ಲೆ. ಹೌದು ಅಂತಾದರೆ ರೈಟ್ ಹಾಕಿ. ಇನ್ನು 3
ಈ ಕೆಳಗಿನ ಚತುರ್ಭುಜಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಫಸ್ಟು ವರ್ಗ. ನೋಡಿ, ಜಾಗ ಚಿಕ್ಕದಾಗಿರೋದರಿಂದ ನಾನು ಕೂಡ ಚಿಕ್ಕದಾಗೆ ಬರೆದಿದ್ದೇನೆ. ನಾನು ಓದಿರೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಫಸ್ಟನ್ನು ನೋಡಿ, ವರ್ಗದ ಗುಣಲಕ್ಷಣಗಳು. ಎಲ್ಲ ಬಾಹುಗಳು ಸಮವಾಗಿರುತ್ತೆ. ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಪ್ರತಿ ಕೋನ 90 ಡಿಗ್ರಿಯನ್ನು ಹೊಂದಿರುತ್ತದೆ. ಇನ್ನು ಆಯತ. ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಸಮವಾಗಿರುತ್ತವೆ. ಇನ್ನು ಪ್ರತಿ ಕೋನ 90 ಡಿಗ್ರಿಗೆ ಸಮವಾಗಿದೆ. ಇನ್ನು ತ್ರಾಪಿಜ್ಯದ ಲಕ್ಷಣಗಳು. ಒಂದು ಜೊತೆ ಬಾಹುಗಳು ಸಮಾಂತರವಾಗಿರುತ್ತೆ. ಇನ್ನು ವಜ್ರಾಕೃತಿಯ ಲಕ್ಷಣಗಳು. 4 ಬಾಹುಗಳು ಸಮ, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಈ ರೀತಿ ನೀವು ಕೂಡ ನಿಮ್ಮ ಬುಕ್ಕಿನಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡಿ, ಸ್ತರ 4. ನಿತ್ಯ ಜೀವನದಲ್ಲಿ ಕಂಡುಬರುವ ಆಕೃತಿಗಳ ಮುಖ, ಅಂಚು ಮತ್ತು ಶೃಂಗಗಳನ್ನು ಗುರುತಿಸಬಲ್ಲೆ? ಹೌದು. 4. ಈ ಕೆಳಗಿನ ಆಕೃತಿಗಳ ಮುಖ, ಅಂಚು ಮತ್ತು ಶೃಂಗಗಳ ಸಂಖ್ಯೆಯನ್ನು ಬರೆಯಿರಿ. ಮುಖಗಳು 6, ಅಂಚುಗಳು 12, ಶೃಂಗಗಳು 8. ಇನ್ನು ಓಲ್ಡ್ ಮ್ಯಾಪ್ ಇದೆ. ಇದಕ್ಕೆ ಇಲ್ಲಿ ಮುಖ 1, ಅಂಚುಗಳು 0, ಶೃಂಗಗಳು 0. ಇನ್ನು ಪಿರಾಮಿಡ್ ಇದು 5 ಮುಖಗಳು, 8 ಅಂಚುಗಳು, ಶೃಂಗಗಳು 5. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇಲ್ಲಿಗೆ ಕಲಿಕಾ ಫಲ 5 ಅಥವಾ ಶೀರ್ಷಿಕೆ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಲೆಸನ್ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.